ಗೈಸ್ ಇದೇನೋ ಹಾಕಿದ್ದಾರೆ, ಹೆಂಗೆ ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ಗೈಸ್ ಏನೇ ಹೇಳಿದ್ರು ಇವ್ರ ಶಾಸ್ತ್ರ ಸೂಪರ್ ಆಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಶಾಸ್ತ್ರ ನೋಡಿ ನನ್ನ ಫ್ರೆಂಡ್ಸ್ಗೆಲ್ಲ ಜಲಸ್ ಆಯಿತು, ನಮ್ಗೆ ಈ ಥರ ಶಾಸ್ತ್ರ ಮಾಡಲ್ವಲ್ಲ ಅಂತ. ರೇಖಾ ಅಂತೂ ಮದುವೆ ಹುಡುಗಿ ಫ್ಯಾನ್ ಆಗಿಬಿಟ್ಟಿದ್ಲು, ಅದಕ್ಕೆ ಫ್ಯಾನ್ ಇಟ್ಕೊಂಡೇ ಓಡಾಡ್ತಿದ್ದಾಳೆ ನೋಡಿ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಚಂದನ್ ಅಂತೂ ಫುಲ್ ಫೀಲಲ್ಲಿದ್ದ, ಅವನಿಗಂತೂ ಮುಹೂರ್ತ ನೋಡೋಕ್ಕೆ ಇಷ್ಟ ಆಗ್ತಿಲ್ವಂತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಗೈಸ್ ಇಷ್ಟೊಂದು ಐಟಮ್ಸ್ ಇದೆ, ಯಾವುದರಿಂದ ಸ್ಟಾರ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಚಂದನ್ ಅಂತ ನೋಡ್ಕೋಬೇಕಷ್ಟೇ. ರೋಹಿಣನ್ ಆಗಲೇ ಮುಗಿಸಾಕ್ಬಿಟ್ಟಿದ್ದಾನೆ. ಶಾಬಾಷ್ ಗೈಸ್ ಇದೇನೋ ಹಾಕಿದ್ದಾರೆ, ಹೆಂಗೆ ತಿನ್ನೋದು ಅಂತ ಗೊತ್ತಾಯ್ತಿಲ್ಲ. ಏನದು ಪೇಣಿನ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಾಗಲ್ಲ, ಲಾಡು ಮಿಕ್ಸ್ ಮಾಡ್ತಾವೆ. ಚಂದನ್ ಫ್ರೆಂಡು ಕೋಲಾರ ಡ್ರಾಪ್ ಆಗ್ತೀನಿ ಅಂತ ಅಂದರು. ಒಂದೇ 7 ಸೀಟರ್ ಕಾರಲ್ಲಿ 11 ಮೆಂಬರ್ಸ್ ಬಂದಿದ್ದೀವಿ. MSc ಮಾಡಿ ಅದೇನು ಕಲ್ತ್ವೋ ಬಿಟ್ವೋ, ಅಡ್ಜಸ್ಟ್ ಮಕ್ಕಳು ಮಾತ್ರ ಕಲ್ತಿದ್ದೀವಿ ಅಂತ ಅನಿಸ್ತು ನನಗಂತೂ. ಕೋಲಾರ ಬಂದು ಬಸ್ ಹತ್ತಿದ್ರೆ ನಮ್ಮ ಅಕ್ಷಯ್ಗೆ ಒಂದು ಪ್ರಾಬ್ಲಮ್ ಆಗಿದೆ. ಯಾಕೆ ಅಕ್ಷಯ್ ಆ ಥರ ಯಾಕೆ ಮಾಡ್ತಿದ್ಯಾ? ಅದಕ್ಕೆ ಹಿಂದೆ ಬೇಡ, ಮುಂದಕ್ಕೆ ಹೋಗೋ. ಕುಲ್ಕುದ್ರೆ ಕಷ್ಟ, ಹೋಗೋ ಮುಂದಕ್ಕೆ. ತಗೊಳ್ಳೋ, ಪರವಾಗಿಲ್ಲ, ನಾಚ್ಕೋಬೇಡ, ತಗೋ.